ನಾನು ಹೇಳಿದ್ದಷ್ಟು ಚಾಚು ತಪ್ಪದೆ ಆಗ್ಲೇಬೇಕು, ಅರ್ಥ ಆಯ್ತಾ? ತಗೊಳ್ಳಿ. ಅಯ್ಯೋ ಚೆನ್ನಾಗಿದೆ, ತುಂಬ ಚೆನ್ನಾಗಿ. ನೀವು ಅಷ್ಟೇ ತುಂಬಾನೇ ಗುಡ್ ಬಾಯ್ ಗೌತಮ್ ಅವರು. ಥ್ಯಾಂಕ್ ಯು. ನೀವು ಎಷ್ಟು ಚೆನ್ನಾಗಿ ಕೇರ್ ತಗೋತೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವು ಹೇಳಿದ್ರಲ್ಲ ನಿಮ್ಮ ಲಿಸ್ಟು, ಅದನ್ನು ಸೀರಿಯಸ್ ಆಗಿ ಫಾಲೋ ಮಾಡಬೇಕಾ? ಅಫ್ಕೋರ್ಸ್. ನಾನೇನು ತಮಾಷೆ ಹೇಳ್ದೆ ಅನ್ಕೊಟ್ರ? ಇಲ್ವಾ? ಇಷ್ಟೊಂದು ಸೀರಿಯಸ್ ವಿಷಯನ ನೀವು ತಮಾಷೆ ಅನ್ಕೋತಾ ಇದ್ದೀರಲ್ಲ. ಐ ಆಮ್ ಡ್ಯಾಮ್ ಸೀರಿಯಸ್. ನಾನು ಬಾಯಿ ಮಾತು ಹೇಳ್ತಾ ಇಲ್ಲ, ಎಲ್ಲಾನು ಕಟ್ಟುನಿಟ್ಟಾಗಿ ಫಾಲೋ ಆಗಲೇಬೇಕು. ನೀವು ಸೀರಿಯಸ್ ಆಗಿ ಹೇಳ್ತಿದ್ದೀರಾ? ಅಲ್ಲ ಗೌತಮರೇ, ನೀವು ಕೊಟ್ಟಿದ್ದ ಲಿಸ್ಟು ಇಷ್ಟು ಉದ್ದ ಇದೆ, ಅದನ್ನೆಲ್ಲ ಹೇಗೆ ಫಾಲೋ ಮಾಡೋಕ್ಕಾಗುತ್ತೆ? ಲಿಸ್ಟು ಚಿಕ್ಕದಾಗಿದ್ರೆ ಅದನ್ನು ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ಬೋದು ನಾನು. ನೀವೇನ್ರಿ ಟೀಚರಾಗಿ ಸ್ಟೂಡೆಂಟ್ ಥರ ಆಡ್ತಿರಲ್ಲ? ನೋಡಿ, ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಮಗುನ ಹೊತ್ತು ಹಡಿಬೇಕಾಗಿರೋದು ನೀವು, ನಾನಲ್ಲ. ಬೇರೆ ಆಪ್ಷನ್ಸೇ ಇಲ್ಲ, ನೀವು ಇದನ್ನು ಫಾಲೋ ಮಾಡಲೇಬೇಕು. ಹೀಗಿದ್ದಾಗಲೇ ಎಲ್ಲ ಸಲೀಸಾಗೋದು. ನೀವು ಮತ್ತು ಮಗು ಹೆಲ್ದಿಯಾಗಿರೋದು ಎಲ್ಲ ನಿಮ್ಮ ಕೈಲಿದೆ. ನೀವು ಹೇಗಿರ್ತೀರಾ ಅನ್ನೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿದೆ. ಗೊತ್ತು, ಆದರೆ ಏನು ಆದರೆ? ಅಲ್ಲ, ಲಿಸ್ಟಲ್ಲಿ ಒಂಚೂರು ಕನ್ಸೆಷನ್ ಕೊಟ್ಟರೆ. ನಥಿಂಗ್ ಡೂಯಿಂಗ್. ಈ ವಿಷಯದಲ್ಲಿ ನಾನು ಟೀಚರು, ನೀವು ಸ್ಟೂಡೆಂಟು. ಓಕೆ, ನಾನು ಕೊಟ್ಟಿರೋ ಹೋಮ್ವರ್ಕ್ನ ನೀವು ಮಾಡಿದಾಗ್ಲೇ ಈ ಹೆರಿಗೆನೋ ಎಕ್ಸಾಮಲ್ಲಿ ನೀವು ಪಾಸ್ ಆಗೋದು, ಒಳ್ಳೆ ರಿಸಲ್ಟ್ ಬರೋದು. ಅರ್ಥ ಮಾಡ್ಕೊಳ್ಳಿ. ಯಾಕೆ ನಿಮ್ಮ ಹಾಗೆ ಮಾಡ್ಕೋತೀರಾ? ನೀವು ಆರಾಮಾಗಿರ್ಲಿ ಅಂತ ನಾನು ಹೇಳ್ತಾ ಇರೋದು. ಗೊತ್ತು. ಗೊತ್ತಿದ್ಮೇಲೆ ಇದು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದ್ದೀರಾ? ನೀವು ಒಳ್ಳೆ ಮಕ್ಕಳ ಥರ ಆಟ ಮಾಡ್ತೀರಲ್ರಿ. ಹೌದು, ಹಾಗೇನೆ. ನನ್ನ ಹೊಟ್ಟೆಯಲ್ಲಿ ಮಗು ಇದೆ ಅಂದಮೇಲೆ ನಾನು ಮಗು ಥರನೇ ಆಡ್ತೀನಿ. ಇದ್ರಲ್ಲಿ ನಾನು ಮಾಡಿದ್ದೇನಿಲ್ಲ, ಎಲ್ಲ ಸಹವಾಸ ದೋಷ. ನನ್ನ ಮಗು ಮೇಲೆ ನೀವು ಆರೋಪ ಹೊರಿಸ್ತಾ ಇದ್ದೀರಾ? ಆರೋಪ ಹೊರಿಸ್ತಿಲ್ಲ ನಾನು, ಇಟ್ಸ್ ಎ ಫ್ಯಾಕ್ಟ್. ಭೂಮಿಕಾ, ನಿಮಗೆ ಗೊತ್ತು, ಈ ಮನೇಲಿ ಹುಟ್ಟೋ ಮೊದಲನೇ ಮಗು ನಮ್ಮ ಅಪ್ಪನೇ ಆಗಿರ್ತಾರೆ ಅನ್ನೋದು ನನ್ನ ನಮ್ಮೆಲ್ಲ ನಿರೀಕ್ಷೆನ, ಹರಕೆನ, ಆಸೆನ ಅದು ನಿಮ್ಗೆ ಗೊತ್ತಿರಲಿ. ನೀವು ವರಿ ಮಾಡ್ಕೋಬೇಡಿ, ನಾನು ಕೇರ್ಫುಲ್ ಆಗಿರ್ತೀನಿ. ನೀವು ಹೇಳ್ದ ಹಾಗೆ ಮಾಡ್ತೀನಿ.